ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಆನೆಗೋಳ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ದೊಡ್ಡತರಹಳ್ಳಿ ಮಂಜುನಾಥ್ ಅವಿರೋಧವಾಗಿ ಆಯ್ಕೆ. ಕಿಕ್ಕೇರಿ ಹೋಬಳಿ ಆನೆಗೋಳ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ದೊಡ್ಡತರಹಳ್ಳಿ ಮಂಜುನಾಥ್ ರವರು ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ ರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು, ಮತ್ಯಾರೂ ನಾಮಪತ್ರ ಸಲ್ಲಿಸದ ಹಿನ್ನೆಲೆ ಚುನಾವಣಾಧಿಕಾರಿಗಳು ಅವರನ್ನು ಅವಿರೋಧವಾಗಿ ಘೋಷಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕ ಎಚ್.ಟಿ. ಮಂಜು ಅವರು ನೂತನ ಅಧ್ಯಕ್ಷ ಮಂಜುನಾಥ್ ರವರಿಗೆ ಶುಭಾಶಯ ಕೋರಿದ್ದಾರೆ. ಬಳಿಕ ಮಾತನಾಡಿದ್ದಾರೆ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಇವತ್ತು ಶೂನ್ಯ ಬಡ್ಡಿ ದರದಲ್ಲಿ ಸುಮಾರು 3 ಲಕ್ಷದವರೆಗೆ ಇವತ್ತು ನಾವು ಸಾಲ ನೀಡ್ತಕ್ಕಂಥ ಒಂದು ಸಂಸ್ಥೆ ಇದಾಗಿದೆ. ಈ ಒಂದು ಸಂಸ್ಥೆಯಲ್ಲಿ ಪಡೆದಂಥ ರೈತರು ಈ ಸಾಲವನ್ನು ಸದ್ಬಳಕೆ ಮಾಡಿಕೊಳ್ಬೇಕು. ಯಾವುದೇ ರೀತಿಯಲ್ಲಿ ಇದು ಸದುಪಯೋಗ ಆದರೂ ಮಾತ್ರ ತಮಗೂ ಒಳ್ಳೆಯದಾಗುತ್ತೆ. ಅದೇ ರೀತಿ ತಾವು ಸೊಸೈಟಿಗೆ ಮರುಪಾವತಿ ವಿಚಾರದಲ್ಲೂ ಕೂಡ ಸರಿಯಾದ ರೀತಿ ನಡೆಕೊಂಡ್ರೆ ಆ ಸಂಸ್ಥೆಯು ಕೂಡ ಅಭಿವೃದ್ಧಿಯ ಪದದತ್ತ ಸಾಗಲಿಕ್ಕೆ ಸಾಧ್ಯವಾಗ್ತದೆ. ಏಕೆಂದರೆ ಒಂದು ರಸಗೊಬ್ಬರ ಒಂದು ಸೇವೆನೂ ಕೂಡ ನಮ್ಮ ಸೊಸೈಟಿನಲ್ಲಿ ಲಭ್ಯ ಇದೆ. ಅದೇ ರೀತಿ ನಮ್ಮ ನ್ಯಾಯಬೆಲೆ ಅಂಗಡಿನೂ ಕೂಡ ಇದೆ. 1000ಕ್ಕೂ ಹೆಚ್ಚು ಕಾರ್ಡನ್ನು ಹೊಂದಿರತಕ್ಕಂಥ ಒಂದು ಸೊಸೈಟಿ ಇದಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಿವತ್ತು ಮಂಜುನಾಥ್ಗೆ ಈ ಒಂದು ಆಡಳಿತ ಮಂಡಳಿಯ ಜವಾಬ್ದಾರಿಯನ್ನು ವಹಿಸಿದ್ದೀವಿ. ಇದ್ದಂಥ ಅವಧಿನಲ್ಲಿ ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀನಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಇದ್ದಂಥ ಅವಧಿನಲ್ಲಿ ನಾನು ಯಾವ ರೀತಿಯ ಆ ಭಾಗದ ರೈತರಿಗೆ, ಅದು ವಿಶೇಷವಾಗಿ ರೈತರಿಗೆ, ಮಹಿಳೆಯರು, ಇವತ್ತು ಮಹಿಳಾ ಶಕ್ತಿ ಇವತ್ತು ದೇಶದ ಶಕ್ತಿಯಾಗಿದೆ ಅಂತಕ್ಕಂಥ ಹೇಳಿದ್ರು ತಪ್ಪಾಗಲಾರದು. ಇವತ್ತು ಶ್ರೀ ಶಕ್ತಿ ಸಂಸ್ಥೆಯ ಹೇಳ್ಕೊಳ್ಳಿಕ್ಕೆ ಬಯಸ್ತಾ, ಏಕೆಂದರೆ ಒಂದು ಸಹಕಾರ ಸಂಸ್ಥೆ ಅಂದಮೇಲೆ ಪ್ರತಿಯೊಬ್ಬರು, ಏಕೆಂದರೆ ಒಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ, ಎಲ್ಲರೂ ಕೈ ಜೋಡಿಸಿದ್ರು ಮಾತ್ರ ಆ ಸಂಸ್ಥೆ ಒಂದು ರೀತಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ನಾನು ಮತ್ತು ಮೋಹನ್ ಅವರು 7 ಲಕ್ಷ ರೂಪಾಯಿ ಇವತ್ತು ನಮ್ಮ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿಯಿಂದ ಒದಗಿಸಿದ್ದೇವೆ. ಅದನ್ನು ಕೂಡ ಈ ಒಂದು ನಾನೇನು ಹೇಳಿದ್ದೀನಿ ಆ ಕೆಲಸನೂ ಕೂಡ ಅದಕ್ಕೆ ಬಳಕೆ ಮಾಡಿಕೊಡ್ಬೇಕಂತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಮಂಜುನಾಥ್ರವರು ನಾನು ಹೇಳ್ತಕ್ಕಂಥದ್ದು ಮಂಜುನಾಥ್ಗೆ ಕಿವಿ ಮಾತು, ಯಾವುದೇ ಕಾರಣಕ್ಕೂ ಕಾಲಹರಣ ಮಾಡಬೇಡಿ. ಕಾಲಹರಣ ಮಾಡ್ತಕ್ಕಂಥ ಕೆಲಸ ಆದರೆ ಖಂಡಿತವಾಗಲೂ ಕೂಡ ಅದು ಒಂದು ರೀತಿ ನಿಮ್ಮ ಪ್ರಗತಿಗೆ, ಈ ಒಂದು ಸೊಸೈಟಿಯ ಪ್ರಗತಿಗೆ ಹಿನ್ನಡೆ ಆಗ್ತಕ್ಕಂಥದ್ದನ್ನು ಕೂಡ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಒಳ್ಳೆ ರೀತಿಯಲ್ಲಿ, ಯಾಕೆಂದರೆ ಒಂದು ಸಹಕಾರ ಸಂಸ್ಥೆ ಇವತ್ತು ಯಾವ ರೀತಿ ಇವತ್ತು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಇವತ್ತು ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋದರೆ ಬ್ಯಾಂಕ್ಗಳ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಒಂದೊಂದು ಬ್ಯಾಂಕು, ಒಂದೊಂದು ಸೊಸೈಟಿ, ಒಂದೊಂದು ಬ್ಯಾಂಕ್ ರೀತಿ ಕೆಲಸ ಮಾಡುತ್ತೇವೆ. 20 ಕೋಟಿ, 30 ಕೋಟಿ, 40 ಕೋಟಿ ಇವತ್ತು ವ್ಯವಹಾರವನ್ನು ನಡೆಸಿ ಸ್ವಂತ ಬಂಡವಾಳವನ್ನು ಕ್ರೋಢೀಕರಣ ಮಾಡಿಕೊಂಡು ರೈತರಿಗೆ ಇವತ್ತು ಸಾಲ ನೀಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ಈ ಒಂದು ಸೊಸೈಟಿ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಆ ಒಂದು ಅವರಿಗೆ ಒಳ್ಳೆಯದಾಗಲಿ. ಮತ್ತೊಮ್ಮೆ ನೂತನ ಅಧ್ಯಕ್ಷರಾದ ಮಂಜೂರವರಿಗೆ ಅಭಿನಂದನೆಗಳ ಸತ್ತ, ಒಳ್ಳೆ ರೀತಿ ಸೊಸೈಟಿ